6ನೇ ಪಾಯಿಂಟ್ನಲ್ಲಿ ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. 6ನೇ ಪಾಯಿಂಟ್ನಲ್ಲಿ ಮೂಳೆ ಸಿಕ್ಕ ಬಳಿಕ ನಿರಂತರವಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಹೀಗಾಗಿ 6ನೇ ಪಾಯಿಂಟ್ನಲ್ಲಿ ಹೆಚ್ಚಿನ ಶೋಧ ನಡೀತಾ ಇದೆ. ಇನ್ಫ್ಯಾಕ್ಟ್ ಮೊನ್ನೆ ನಾವು ಗಮನಿಸಿದ್ರೆ ಇಷ್ಟೊತ್ತಿಗಾಗಲೇ ಲಂಚ್ ಬ್ರೇಕ್ ಅನ್ನ ಕೊಟ್ಟಾಗಿರ್ತಿತ್ತು. ಯಾಕಂದ್ರೆ ಒಂದು ವೇಳೆ ಅಲ್ಲಿ ಏನು ಸಿಗದೆ ಇದ್ದಿದ್ರೆ, ಯಾಕಂದ್ರೆ ನಿನ್ನೆ ಇಡೀ ದಿನ ಅಂತ ಹೇಳಿದ್ರೆ ಬಹುಶಃ 12 ಗಂಟೆ ನಂತರ ಒಂದು 5-6 ಗಂಟೆ ತನಕ ಮಾತ್ರ ನಡೆದ ಶೋಧ ಕಾರ್ಯಾಚರಣೆಯಲ್ಲಿ 4 ಪಾಯಿಂಟ್ಗಳನ್ನ ಅಗ್ದಿದ್ದು. ಯಾಕಂದ್ರೆ ಒಂದು ಪಾಯಿಂಟ್ ಅಲ್ಲಿ ಆಗದಾಗ ಏನು ಸಿಗ್ಲಿಲ್ಲ, ಎರಡನೇದ್ರಲ್ಲಿ ಸಿಗ್ಲಿಲ್ಲ, ಮೂರನೇದ್ರಲ್ಲಿ ಸಿಗ್ಲಿಲ್ಲ. ಸೊ ಹಾಗಾಗಿ 4ರ ತನಕ ಅಗಿಯುವಂತ ಒಂದು ಕೆಲಸ ಆಗಿತ್ತು, ಫಾಸ್ಟ್ ಆಗಿ ಆಗಿತ್ತು. ಬಟ್ ಇವತ್ತು ಬೆಳಿಗ್ಗೆ 11 ಗಂಟೆಯಿಂದನೇ ಶುರುವಾದಂತಹ ಈ ಕಾರ್ಯಾಚರಣೆ, ಉತ್ಖನನ ಕಾರ್ಯ, ಬಟ್ 6ನೇ ಪಾಯಿಂಟ್ ನಲ್ಲಿ ಇದುವರೆಗೂ ಕೂಡ ಇದ್ದಾರೆ. ಈಗಾಗಲೇ 1:30 ಆಗಿದೆ. ಸೊ 1:30 ತನಕ ಕೂಡ ಸೇಮ್ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಏನೋ ಒಂದು ಅಂಶ ಇದೆ ಅಂತ ಹೇಳಿ ಅದಕ್ಕೆ ಪುಷ್ಟಿ ನೀಡುವಂತೆ 2 ಎಲುಬುಗಳು ಕೂಡ ಸಿಕ್ಕಿರೋದು ಈಗ. ಸೊ ಹಾಗಾಗಿ ಅಕ್ಕಪಕ್ಕದಲ್ಲಿ ಜೊತೆಗೆ ಆ ಮೂಳೆಗಳು ಸಿಕ್ಕಂತಹ ಒಂದು ಜಾಗದಲ್ಲಿ ಇನ್ನಷ್ಟು ಆಳ ಅಗಿಯುವಂತಹ ಒಂದು ಕೆಲಸ ಈಗ ಆಗ್ತಾ ಇದೆ. ಅದ್ರ ಜೊತೆಗೆ ನಾವು ಆಗ್ಲೇ ಹೇಳ್ತಾ ಇದ್ವಿ, ಒಂದು ಲ್ಯಾಪ್ಟಾಪ್ ಅನ್ನ ಕೂಡ ಈಗಾಗಲೇ ಅಲ್ಲಿಗೆ ಸ್ಥಳಕ್ಕೆ ತಂದಿದ್ದಾರೆ. ಅಧಿಕಾರಿಗಳು ಅವ್ರ ಜೊತೆಗೆ ಇರ್ತಾರೆ ಅದನ್ನೆಲ್ಲ ನಮೂದು ಮಾಡೋದಕ್ಕೆ. ಅವರಲ್ಲಿ ಇವತ್ತು ಸಿಕ್ಕಂತಹ ಒಂದು ಡೀಟೇಲ್ಸ್ ಎಲ್ಲವನ್ನು ಕೂಡ ನಮೂದು ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಪೃಥ್ವಿರಾಜ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಪೃಥ್ವಿರಾಜ್ ನೀವು ವಿವರಿಸ್ತಾ ಇದ್ರಿ, ಆ ಸ್ಥಳದಲ್ಲಿ ಈಗೇನ್ ಕಾರ್ಯಾಚರಣೆ ನಡೀತಾ ಇದೆ, ಬಂದ್ರ ಸ್ಥಳಕ್ಕೆ ಯಾರಾದರೂ ಹಿರಿಯ ಅಧಿಕಾರಿಗಳು? ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿರುವಂತದ್ದು ಏನ್ ಗೊತ್ತಾಗ್ತಾ ಇದೆ ಈಗ ಸ್ಥಳದಿಂದ ಪೃಥ್ವಿರಾಜ್? ರೆಹಮಾನ್, ಸದ್ಯಕ್ಕೆ ಅಲ್ಲಿ ಏನು 6ನೇ ನಂಬರ್ ಪಾಯಿಂಟ್ ಏನಿದೆ ಅಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಅಲ್ಲಿ ಆಲ್ರೆಡಿ SITಯ ಏನು IPS ಅಧಿಕಾರಿ ಜಿತೇಂದ್ರ ದಲಾಮ ಏನಿದ್ದಾರೆ ಅವರು ಅಲ್ಲೇ ಇದ್ದಾರೆ. ಅವರೇ ಬೆಳಗ್ಗಿನಿಂದ ಕೂಡ ಆ ಒಂದು ಪ್ರದೇಶದಲ್ಲಿ ಅವರೇ ಇದ್ದಾರೆ. ಹಿರಿಯ ಅಧಿಕಾರಿಗಳು ಇನ್ನೇನು ಬರ್ತಾ ಇದ್ದಾರೆ. ಇನ್ನೂ ಹಿರಿಯ ಅಧಿಕಾರಿಗಳು ತಲುಪಬೇಕಾಗಿದೆ, ಇನ್ನೂ ಯಾರು ಕೂಡ ಬಂದಿಲ್ಲ. ಆದರೆ ಕಂಪ್ಲೀಟ್ ಇಲ್ಲಿಂದ ಪಿನ್ ಟು ಪಿನ್ ಮಾಹಿತಿ ಹಿರಿಯ ಅಧಿಕಾರಿಗಳಿಗೆ ಹೋಗ್ತಾ ಇದೆ. ಸದ್ಯಕ್ಕೆ ಆ ಒಂದು ಪ್ರದೇಶದಲ್ಲಿ ಎಲ್ಲರೂ ಕೂಡ ಅಲ್ಲೇ ಇರುವಂಥದ್ದು. ಅಂದರೆ ಬೆಳಗ್ಗೆಯಿಂದ ದೂರುದಾರನನ್ನು ಸೇರಿದಂತೆ 66 ಜನರು ಅಲ್ಲಿಗೆ ಹೋಗಿದ್ರು. ಸೊ 66 ಜನರು ಕೂಡ ಈಗ ಅಲ್ಲೇ ಮುಖಂ ಹೂಡಿರುವಂಥದ್ದು. ಅಂದರೆ 6ನೇ ಪಾಯಿಂಟಿಂದ 7ನೇ ಪಾಯಿಂಟಿಗೆ ಇನ್ನೂ ಕೂಡ ಮೂವ್ ಆಗಿಲ್ಲ. 6ನೇ ಪಾಯಿಂಟ್ನಲ್ಲೇ ಅವ್ರು ಇನ್ನೂ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅಲ್ಲಿ ತೋರಿಸ್ತಾ ಹೋಗ್ತೀನಿ ಅಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳಿ. ನಾವು ಅಲ್ಲ ನೋಡ್ತಾ ಹೋಗೋದಾದರೆ ಅಲ್ಲಿ ನೋಡ್ಬೋದು. ಈಗ ಸದ್ಯಕ್ಕೆ ಎಲ್ಲರೂ ಕೂಡ ಒಂದು ಮುಂದೆ ಬರುವಂತಹ ಮುಂದೆ ಕೂಡ ಬಂದಿರುವಂಥದ್ದು ಅಲ್ಲಿ ನೋಡ್ಬೋದಾಗಿದೆ. ಈ ಪೌರ ಕಾರ್ಮಿಕರು ರಿಲ್ಯಾಕ್ಸ್ ಆಗಿ ನಿಂತಿದ್ದಾರೆ. ಅಂದರೆ ಆ ಪೌರ ಕಾರ್ಮಿಕರು ಈಗ ಜಾಸ್ತಿ ಡಿಗ್ ಮಾಡ್ತಾ ಇಲ್ಲ. ಪೌರ ಕಾರ್ಮಿಕರಲ್ಲಿ ನಾವೇನು ಕ್ಯಾಮ್ರಾದಲ್ಲಿ ನೋಡ್ಬೋದು 4 ಜನ ಪೌರ ಕಾರ್ಮಿಕರೇನು ನಿಂತಿದ್ದಾರೆ. ಸೊ ಅವರ ಅಲ್ಲಿ ಒಬ್ಬರು ರೈನ್ ಕೋಟ್ ಹಾಕಿ ಏನು ನಿಂತಿದ್ದಾರೆ, ಒಂದು ಬ್ಲೂ ಕಲರ್ ರೈನ್ ಕೋಟ್ ಏನು ಹಾಕಿ ನಿಂತಿದ್ದಾರೆ. ಅದರ ಪಕ್ಕದಲ್ಲಿ ಒಬ್ಬರು ಗ್ರೀನ್ ಕಲರ್ ಶರ್ಟ್ ಹಾಕಿ ಕೂತ್ಕೊಂಡಿರೋದನ್ನು ನೋಡ್ಬೋದು. ಅಲ್ಲೇ ಅವರು ಲ್ಯಾಪ್ಟಾಪ್ನಲ್ಲಿ ಆ ಒಂದು ಎಲ್ಲವನ್ನು ದಾಖಲೆಗಳನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಒಂದು ಪ್ರದೇಶ ಸಂರಕ್ಷಿತ ಪ್ರದೇಶ ಅಂತಲೇ ಆಗುತ್ತೆ, ಸಂರಕ್ಷಿತ ಅಂದರೆ ಸ್ಪಾಟ್ ಅಂತಲೇ ಆಗುತ್ತೆ. ಸೊ ಅದನ್ನು ಅವರು ತುಂಬ ಕೇರಾಗಿ ಇಟ್ಕೊಳ್ಬೇಕಾಗುತ್ತೆ. ಯಾಕೆಂತ ಹೇಳಿದರೆ ಇದು ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕ್ರಿಯೆಗೆ ಒಳಗಾಗುವಂಥ ಜಾಗ ಆಗಿರುತ್ತೆ. ಇಲ್ಲಿಗೆ ಸಾಕಷ್ಟು ತನಿಖೆಗಳಾಗಬೇಕಾಗಿರುತ್ತೆ. ಈ ಒಂದು ಪ್ರದೇಶದಲ್ಲಿ ಇನ್ನೂ ಕೂಡ ಅಗೆತ ಆಗಬೇಕಾಗಿರುತ್ತೆ. ಮತ್ತು ಕೋರ್ಟಿಗೆ ಅದನ್ನು ಸಾಬೀತು ಮಾಡಲಿಕ್ಕೆ ಕೆಲವೊಂದು ಪ್ರಮುಖವಾದ ಅಂಶಗಳು ಅಲ್ಲಿ ಬೇಕಾಗಿರೋದ್ರಿಂದ ಅದನ್ನು ಸಂರಕ್ಷಿತ ಪ್ರದೇಶ ಅಂತ ಮಾಡ್ತಾರೆ. ANF ಸಿಬ್ಬಂದಿಗಳನ್ನು ಈಗ ರಾತ್ರಿ ಹಗಲು ಕೂಡ ಅಂದರೆ ಅದನ್ನು ಅಲ್ಲಿ ಕಾಯ್ಲಿಕ್ಕೆ ಇವತ್ತು ಬಿಡುವಂಥ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದರೆ ಇವತ್ತೇ ಏನಾದರೂ ಆ ಪ್ರೊಸೀಜರ್ ಕಂಪ್ಲೀಟ್ ಆದರೆ ಅದನ್ನು ಬಿಡ್ತಾರೆ, ಆದರೆ ಇಲ್ಲ ಅಂತ ಹೇಳಿದರೆ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಸದ್ಯಕ್ಕೆ ಇವಾಗ ಅಲ್ಲಿ ಎಲ್ಲರೂ ಕೂಡ ಇರುವಂಥದ್ದು ಪೌರ ಕಾರ್ಮಿಕರೆಲ್ಲರ ರಿಲ್ಯಾಕ್ಸ್ ಆಗಿರುವಂಥದ್ದು. ಮತ್ತು ಅಲ್ಲಿ ಒಂದು ಅರ್ತ್ ಮೂವರು ಕೂಡ ಬಂದಿರೋದನ್ನು ನಾವು ತೋರಿಸೋ ಪ್ರಯತ್ನ ಮಾಡ್ತೀವಿ. ನಮಗೆ ಕಾಣ್ತಾ ಇದೆ, ಬಟ್ ಕ್ಯಾಮ್ರಾ ಕಣ್ಣಿಗೆ ಅದೆಷ್ಟು ಮಟ್ಟಿಗೆ ಕಾಣ್ತಾ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ಅಲ್ಲಿ ನೋಡ್ಬೋದು, ನಾವು ಪ್ರಯತ್ನ ಮಾಡ್ತೀವಿ. ಅಲ್ಲಿ ಅರ್ತ್ ಮೂವರ್, ಮಿನಿ ಅರ್ತ್ ಮೂವರ್ ಏನಿದೆ ಅದು ಅಲ್ಲಿ ಇರುವಂಥದ್ದು. ಅಂದರೆ 1ನೇ ಪಾಯಿಂಟ್ ಆಗದಂಥ ಸಂದರ್ಭದಲ್ಲಿ ನಾವೇನು ನೋಡಿದ್ವಿ ಅರ್ತ್ ಮೂವರು, ಅದೇ ಅರ್ತ್ ಮೂವರು ಈಗ ಅಲ್ಲಿಗೆ ಬಂದಿರುವಂಥದ್ದು. ಕಾಡಿನ ಒಳಗಡೆ ಅರ್ತ್ ಮೂವರು ಬಂದಿದೆ. ಅಂದರೆ ಇಲ್ಲಿ ನಾವೇನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಅರ್ತ್ ಮೂವರು ಆ ಗುಂಡಿ ಏನಾಗಿದೆ ಅದು ನೀರಿನ ಸಮತಟ್ಟ ಆಗಿರೋದ್ರಿಂದ ಅಲ್ಲಿ ನೀರು ತುಂಬ್ತಾ ಇದೆ. ಅದನ್ನು ಮೋಟ್ರು ಕೂಡ ಇಟ್ಕೊಂಡಿದ್ದಾರೆ, ಅಂದರೆ ಪಂಪ್ ಸೆಟ್ ಇಟ್ಕೊಂಡು ನೀರನ್ನ ಹೊರಗೆ ಹಾಕ್ತಾ ಇದ್ದಾರೆ. ಆದರೆ ಆ ಅರ್ತ್ ಮೂವರ್ನಲ್ಲಿ ಏನು ಮುಂದೆ ಆ ಒಂದು ಬಾಂಡ್ಲೆ ಇರುತ್ತೆ, ಸೊ ಅದರಲ್ಲೂ ಕೂಡ ತೆಗೆಯುವಂಥ ಸಾಧ್ಯತೆ ಇದೆ. ಇಲ್ಲ ಅಂತ ಹೇಳಿದರೆ ಅಕ್ಕಪಕ್ಕ ಇನ್ನೂ ಜಾಸ್ತಿ ಡಿಗ್ ಮಾಡಲಿಕ್ಕೆ, ಅಂದರೆ ಸುತ್ತಮುತ್ತ ಏನಾದರೂ ಬೇರೆ ಸಿಗ್ಬೋದಾ ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ ಆತ ಪ್ರಮುಖವಾಗಿ ಆ ಒಂದು ಪಾಯಿಂಟ್ ಏನಿದೆ ಆ ಪಾಯಿಂಟ್ನಲ್ಲಿ ಸಾಕಷ್ಟು ಅಂಶಗಳನ್ನು ಆತ ಹೇಳಿದ್ದ. ಅಂದರೆ ಆತನೇ ಸ್ವಯಂ ಆ ಒಂದು ಪಾಯಿಂಟ್ನಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಕೆಲವೊಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದ, ಒಂದೊಂದು ಪಾಯಿಂಟಲ್ಲಿ ಎಷ್ಟೆಷ್ಟು ಬಾಡಿಗಳಿದೆ ಅಂತ ಹೇಳಿ. ಆದರೆ ಇಲ್ಲಿ ನಾವು ಗಮನಿಸ್ಬೋದಾಗಿದೆ ಆ ಒಂದು ಸೈಟ್ ನಂಬರ್ 6 ಅಂತ ಹೇಳ್ತಾರೆ ಅವರು. ಯಾಕೆ ಅಂತ ಹೇಳಿದರೆ ಅದನ್ನ ಪಾಯಿಂಟ್ ಏನು ಗುರುತಿಸಿದ್ರು ಅದನ್ನ ಸೈಟ್ ನಂಬರ್ 6 ಅಂತ, ಪಾಯಿಂಟ್ 6 ಏನಿದೆ ಮತ್ತು 6 ಮತ್ತು 7 ಎರಡು ಕಡೆ ಕೂಡ 8 ಬಾಡಿ ಇರ್ಬೋದು ಅಂತ ಆತ ಹೇಳಿರುವಂಥದ್ದು. ಅಂದರೆ ಆ ಸೈಟ್ ನಂಬರ್ 6ನಲ್ಲಿ 8 ಸಿಗುತ್ತೆ ಅಂತ ಆತ ಮೊದಲೇ ಹೇಳಿರ್ತಾನೆ. ಆದರೆ ಆ ಸೈಟ್ ನಂಬರ್ 1ರಲ್ಲಿ 2 ಬಾಡಿ ಇರುತ್ತೆ ಅಂತ ಹೇಳಿದ್ದ.
ಎರಡು ಸಿಗಲಿಲ್ಲ. ಸೈಟ್ ನಂಬರ್ 2ನಲ್ಲೂ 2 ಬಾಡಿ ಇರುತ್ತೆ ಅಂತ ಹೇಳಿದ್ದ ಪಾಯಿಂಟ್ ನಂಬರ್ 2ನಲ್ಲಿ, ಅದು 2 ಸಿಗಲಿಲ್ಲ. ಸೊ ಪಾಯಿಂಟ್ ನಂಬರ್ 3ನಲ್ಲೂ ಕೂಡ 2 ಬಾಡಿ ಸಿಗುತ್ತೆ ಅಂತ ಹೇಳಿದ, ಆದರೆ ಅದು ಸಿಕ್ಕಿರಲಿಲ್ಲ. 4ನೇ ಪಾಯಿಂಟಲ್ಲಿ 5 ಬಾಡಿ ಸಿಗುತ್ತೆ ಅಂತ ಆತ ಹೇಳಿದ, ಅಂದರೆ 5ರಿಂದ 6 ಬಾಡಿ 4ನೇ ಪಾಯಿಂಟಲ್ಲಿ ಸಿಗುತ್ತೆ ಅಂತ ಹೇಳಿದ್ದ. ಸೊ ಅದು ಕೂಡ ಸಿಕ್ಕಿಲ್ಲ. 5ನೇ ಪಾಯಿಂಟಲ್ಲೂ ಕೂಡ 6 ಬಾಡಿ ಸಿಗುತ್ತೆ ಅಂತ ಹೇಳಿದ, ಆದರೆ ಸಿಕ್ಕಿರಲಿಲ್ಲ. ಈಗ 6ನೇ ಪಾಯಿಂಟಲ್ಲಿ ಆತ 8 ಬಾಡಿ ಸಿಗುತ್ತೆ, 8ನ್ನ ಹೂತಿಟ್ಟಿದ್ದೆ ಅಂತ ಹೇಳಿರುವಂಥದ್ದು. ಆ ಜಾಗ ವಿಶಾಲವಾಗಿ ಈಗ ಡಿಗ್ ಮಾಡಲಿಕ್ಕೆ ಈ ಒಂದು ಅರ್ತ್ ಮೂವರನ್ನು ತಗೊಂಡು ಬಂದಿದ್ದಾರೆ ಅನ್ನೋ ಮಾಹಿತಿ ನಮಗೆ ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ ಆತನ ಪ್ರಕಾರ 6ನೇ ಪಾಯಿಂಟಲ್ಲಿ 8 ಬಾಡಿ ನಾನು ಹೂತಿಟ್ಟಿದ್ದೆ ಅಂತ ಹೇಳಿದ್ದಾನೆ. ಆ ಒಂದು ಪಾಯಿಂಟ್ನಲ್ಲಿ ಇವಾಗ ಎಲುಬುಗಳು ಸಿಕ್ಕಿರುವಂಥದ್ದು. ಸೊ ಇದು ಎಲುಬುಗಳು ಸಿಕ್ಕಂತ ಸಂದರ್ಭದಲ್ಲಿ ಇವಾಗ ಪೃಥ್ವಿ, ಈಗ ಕೆಲವೊಂದಷ್ಟು ಬಾಕ್ಸ್ ಗಳನ್ನ ಅವರು ಪ್ಲಾಸ್ಟಿಕ್ ಅಲ್ಲಿ ಸುತ್ಕೊಂಡು ಬರ್ತಾ ಇರುವಂತದನ್ನ ಗಮನಿಸಿದ್ವಿ. ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಪ್ಲಾಸ್ಟಿಕ್ ಅಲ್ಲಿ ಒಂದು ಬಾಕ್ಸ್ ನ ತುಂಬಿಕೊಂಡು ಬಂದಿದ್ದಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದೀವಿ. ವಿ ಶುಡ್ ಅಪ್ರಿಶಿಯೇಟ್ ಪೃಥ್ವಿ, ನಮ್ಮ ಕ್ಯಾಮ್ರಾ ಪರ್ಸನ್ ಖಂಡಿತವಾಗ್ಲೂ ಇಲ್ಲಿ ನಾವು ಅಪ್ರಿಶಿಯೇಟ್ ಮಾಡಬೇಕು. ತುಂಬಾ ಚೆನ್ನಾಗಿ ಅದನ್ನ ನಮಗೆ ತೋರಿಸುವಂತ ಒಂದು ಪ್ರಯತ್ನವನ್ನ ನಮ್ಮ ಕ್ಯಾಮ್ರಾ ಪರ್ಸನ್ ಮಾಡ್ತಾ ಇದ್ದಾರೆ. ಆಗ್ಲೇ ಅರ್ತ್ ಮೂವರ್ ಆಗಿರ್ಲಿ, ಅರ್ತ್ ಮೂವರ್ನ ಆಪರೇಟ್ ಮಾಡ್ತಾ ಇರುವಂತಹ ಆಪರೇಟರ್ ಎಲ್ಲವನ್ನೂ ಕೂಡ ನಮ್ಮ ಕಣ್ಮುಂದೆ ಕಟ್ಕೊಟ್ಟಿದ್ದಾರೆ ನಮ್ಮ ಕ್ಯಾಮ್ರಾ ಪರ್ಸನ್. ನೋಡಿ, ನೇರ ಪ್ರಸಾರ, ನೇರ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಆ ನೇತ್ರಾವತಿ ತಟದಲ್ಲಿ ಆಚೆ ಭಾಗದಲ್ಲಿ ನಡೀತಾ ಇರುವಂತಹ 6ನೇ ನಂಬರ್ ಪಾಯಿಂಟ್ ಅಲ್ಲಿ ನಡೀತಾ ಇರುವಂತಹ ಒಂದು ಕಾರ್ಯಾಚರಣೆ. ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಪೃಥ್ವಿ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಪೃಥ್ವಿ, ನೀವು ಹೇಳ್ತಾ ಇದ್ರಿ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಏನ್ ನಡೀತಾ ಇದೆ ಸ್ಥಳದಲ್ಲಿ ಅಂತ ಹೇಳಿ. ನಾವು ಕೂಡ ವಿ ಕ್ಯಾನ್ ಸಿ ಕ್ಲಿಯರ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಆ ಒಂದು ಯೆಲ್ಲೋ ಕಲರ್ನ ಒಂದು ಕವರ್ನಲ್ಲಿ ರ್ಯಾಪ್ ಮಾಡಿ ತಂದಂತಹ ಕೆಲವೊಂದಷ್ಟು ವಸ್ತು, ಜೊತೆಗೆ ಅದನ್ನ ಇನ್ನೊಬ್ಬರಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಒಂದು ಬಾಕ್ಸ್ ಇತ್ತು. ವಿ ಡೋಂಟ್ ನೋ ಒಳಗಡೆ ಏನಿದೆ ಅಥವಾ ಏನು ಅವರ ಒಂದು ಈ ಪ್ರೊಸೀಜರ್ ಮಾಡೋದಕ್ಕೆ ಅಥವಾ ಒಂದು ಕಾರ್ಯಾಚರಣೆ ನಡೆಸೋದಕ್ಕೆ ತಂದಂತಹ ಕೆಲವೊಂದಷ್ಟು ಎಕ್ವಿಪ್ಮೆಂಟ್ಸ್ ಇರಬಹುದು. ಬಟ್ ಸ್ಟಿಲ್ ಕುತೂಹಲ ಅಂತೂ ಮನೆ ಮಾಡ್ತಾ ಇದೆ, ಯಾಕಂದ್ರೆ 2 ಎಲುಬುಗಳು ಸಿಕ್ಕಿರೋದು. ನೋಡಿ, ಈಗ ನಾವೀಗ ಕ್ಲಿಯರ್ ಆಗಿ ಆ ಮಾಸ್ಕ್ ಮುಸುಗುಧಾರಿಯ ವ್ಯಕ್ತಿಯನ್ನು ಕೂಡ ಗಮನಿಸಬಹುದು. ಆ ಮಾಸ್ಕ್ ಮ್ಯಾನ್, ಅನಾಮಧೇಯ ವ್ಯಕ್ತಿ, ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದು, ಆತನ ಕಂಪ್ಲೇಂಟ್ ಮೇಲೇನೆ ನಡೀತಾ ಇರುವಂತಹ ಕಾರ್ಯಾಚರಣೆಗಳು. ಅಂಡ್ ಅಫ್ ಕೋರ್ಸ್ ಪೃಥ್ವಿ, ನೀವು ಹೇಳ್ತಾ ಇದ್ದಾಗೆ ಲ್ಯಾಪ್ಟಾಪ್ ಇಟ್ಕೊಂಡು ಒಬ್ಬ ಅಧಿಕಾರಿ ಅದನ್ನ ಎಲ್ಲ ಡೀಟೇಲ್ಸ್ ಅನ್ನ ನಮೂದು ಮಾಡ್ತಾ ಇರುವಂಥದ್ದು. ಹಾಗೆ ಅಲ್ಲಿ ಹಿಂದೆ ಈಗ ಕವರ್ನಲ್ಲಿ ಸುತ್ತಿಡುವಂತಹ ಒಂದು ಬಾಕ್ಸ್ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, SIT ಅಧಿಕಾರಿ ಒಬ್ರು ಆ ಕವರ್ನಲ್ಲಿ ಒಂದು ಬಾಕ್ಸ್ ಇದೆ, ಅದನ್ನ ತುಂಬಿ ಅಲ್ಲಿ ಇಟ್ಟಿರುವಂಥದ್ದು. ಖಂಡಿತವಾಗ್ಲೂ ವಿ ಡೋಂಟ್ ನೋ ವೆದರ್ ಅದರಲ್ಲಿ ಏನಿದೆ ಅನ್ನುವಂಥದ್ರ ಬಗ್ಗೆ. ಬಹುಶಃ ಅದು ಎಕ್ವಿಪ್ಮೆಂಟ್ಸ್ ಇರ್ಬೋದು. ನೋಡಿ, ದೃಶ್ಯದಲ್ಲೂ ನಾವು ನೋಡ್ತಾ ಇದ್ರೆ ಬಹುಶಃ ಇದು ಕೆಲವೊಂದಷ್ಟು ಎಕ್ವಿಪ್ಮೆಂಟ್ಗಳು ಅಲ್ಲಿ ತಂದಿರುವಂಥದ್ದು. ಲ್ಯಾಪ್ಟಾಪಿಗೆ ಬೇಕಾಗುವಂಥ ಒಂದಷ್ಟು ಚಾರ್ಜ್ಗೆ ಬೇಕಾಗುವಂಥ ಒಂದು ಬ್ಯಾಟ್ರಿ ಆಗಿರ್ಬೋದು. ಈಗ ಅದನ್ನ ಸಂರಕ್ಷಣೆ ಮಾಡಿ ಇಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸದ್ಯಕ್ಕೆ ಈಗ ಅಲ್ಲಿ ನಡೀತಾ ಇರುವಂತಹ ಡೆವಲಪ್ಮೆಂಟ್ಗಳು. ಈಗ ಗಮನಿಸ್ತಾ ಹೋದ್ರೆ ಪೃಥ್ವಿ, ಬಹುಶಃ ಇಲ್ಲಿಂದ ಏನಾದರೂ ಸ್ಥಳ ಮತ್ತೆ ಬೇರೆ ಕಡೆಗೆ ಹೋಗೋ ಚಾನ್ಸಸ್ ಇದೆಯಾ ಅಂತೇಳಿ, 6ನೇ ಪಾಯಿಂಟಿಂದ 7ನೇ ಪಾಯಿಂಟ್ಗೆ ಏನಾದರೂ ಮೂವ್ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆಯಾ ಅಂತ. ಯಾಕಂದ್ರೆ ಈಗ ಪ್ಲಾಸ್ಟಿಕ್ನಲ್ಲಿ ಕೆಲವೊಂದಷ್ಟು ವಸ್ತುಗಳನ್ನು ತುಂಬ್ತಾ ಇರೋದು, ಇದೆಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. 6ನೇ ನಂಬರಲ್ಲಿ ಅಥವಾ ಇನ್ನೂ ಕೂಡ ಸ್ಟಿಲ್ ಕಾರ್ಯಾಚರಣೆ 6ನೇ ಪಾಯಿಂಟ್ನಲ್ಲೇ ಮುಂದುವರೆದಿದೆ. ನೀವು ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀರಿ. ಈಗ ನೋಡಿ, ಆ ಮುಸುಗುಧಾರಿ ವ್ಯಕ್ತಿ, ಮಾಸ್ಕ್ ಮ್ಯಾನ್, ಬ್ಲ್ಯಾಕ್ ಬಣ್ಣದ ಜರ್ಸಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಮುಖಕ್ಕೆ ಮಾಸ್ಕ್ ಇದೆ ಸಂಪೂರ್ಣವಾಗಿ, ಯಾಕಂದ್ರೆ ಆತನ ಐಡೆಂಟಿಟಿನ ಕಂಪ್ಲೀಟ್ ಆಗಿ ಸೆಕ್ಯೂರ್ ಮಾಡಿದ್ದಾರೆ ಈಗ ಅಧಿಕಾರಿಗಳು. ಆತ ಯಾರು ಏನು ಅನ್ನುವಂಥದ್ದು ಬಗ್ಗೆ ಯಾರಿಗೂ ಹೆಚ್ಚಿನ ಡೀಟೇಲ್ಸ್ ಗೊತ್ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆತನ ಐಡೆಂಟಿಟಿಯನ್ನ ಕಂಪ್ಲೀಟ್ ಆಗಿ ಸೆಕ್ಯೂರ್ ಮಾಡಿದ್ದಾರೆ. ಎಸ್ ಪೃಥ್ವಿ, ಸ್ಥಳದಲ್ಲಿ ಈಗ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ನೀವು ನೋಡ್ತಾ ಇರೋ ಹಾಗೆ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆಯಾ ಕಾರ್ಯಾಚರಣೆ? 6ನೇ ನಂಬರ್ ಪಾಯಿಂಟ್ ಅಲ್ಲೇ ಅಗೆತಾ ಇನ್ನೂ ಕೂಡ ಮುಂದುವರಿತಾ ಇದೆಯಾ ಪೃಥ್ವಿ? ಖಂಡಿತ ರೆಹಮಾನ್, ಕಂಟಿನ್ಯೂ ಆಗ್ತಾ ಇದೆ. ಹೌದು, ನೀವು ಹೇಳ್ದಂಗೆ ನಮ್ಮ ಕ್ಯಾಮ್ರಾಮನ್ ವಿಲ್ಫ್ರೆಡ್ ಡಿಸೋಜಾ, ಸೊ ಅವರು ಏನು ಆರಂಭಿಕ ಹಂತದಿಂದಲೂ TV9ನಲ್ಲಿ ಕೆಲಸ ಮಾಡಿರುವಂಥವ್ರು, ಸಾಕಷ್ಟು ಅನುಭವ ಅವರಿಗಿದೆ. ಸೊ ಅದರಿಂದ ಉತ್ತಮ ರೀತಿಯಲ್ಲಿ ಅದನ್ನೆಲ್ಲ ತುಂಬ ನೀಟಾಗಿ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಸದ್ಯಕ್ಕೆ ಅಲ್ಲೇ ಕಂಟಿನ್ಯೂ ಆಗ್ತಾ ಇದೆ. ಸೊ ಅಲ್ಲಿ ಏನು 6ನೇ ನಂಬರ್ ಪಾಯಿಂಟ್ ಏನಿದೆ ಅಲ್ಲಿಂದ ಯಾರೂ ಕೂಡ ಮೂವ್ ಆಗಿಲ್ಲ. 66 ಜನರು, ಏನು ಆ ಮಾಸ್ಕ್ ದಾರಿ ಏನಿದ್ದಾನೆ ಆತನನ್ನು ಸೇರಿದಂತೆ 66 ಜನರು ಕೂಡ ಅಲ್ಲೇ ಸುತ್ತಮುತ್ತ ಇರುವಂಥದ್ದು. ಸೊ ಅದನ್ನು ನಾವು ಇವಾಗ ಕ್ಲಿಯರ್ ಕಟ್ ಆಗಿ ತೋರಿಸ್ತಾ ಇದ್ದೀವಿ. ಸೊ ಇಲ್ಲಿ ಹೌದು, ನೀವು ಹೇಳಾಗೆ ಇಲ್ಲಿಂದ ನಮಗೆ ನೇರವಾಗಿ ಕಣ್ಣಿನಲ್ಲಿ ನೋಡಲಿಕ್ಕೂ ಕೂಡ ಸಾಕಷ್ಟು ಅಂಶಗಳು ಕಂಡು ಬರ್ತಾ ಇದೆ. ಇಲ್ಲಿಂದ ನೋಡ್ಬೋದಾಗಿದೆ, ವಿಸಿಬಿಲಿಟಿ ಇದೆ, ಚೆನ್ನಾಗಿ ಕಾಣ್ತಾ ಇದೆ. ಸೊ ಅದು ಅಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಅಲ್ಲಿ ಕೆಲವು ಯೆಲ್ಲೋ ಕಲರ್ ಏನು ಆ ಒಂದು ರ್ಯಾಪ್ ಇದೆ, ರ್ಯಾಪನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಎಲುಬುಗಳನ್ನು ಈಗ ಸಂಗ್ರಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂತ ಹೇಳಿದರೆ ಆ ಎಲುಬುಗಳು ಏನು ಸಿಕ್ಕಿರುತ್ತೆ, ಆ ಎಲುಬುಗಳು ಸಿಕ್ಕಿರೋದು ಏನು ಎಷ್ಟು ಸಿಕ್ಕಿದೆ ಅದನ್ನು ಕ್ಲಿಯರ್ ಆಗಿ ಅದನ್ನು ಅಲ್ಲಿ ಸಂಗ್ರಹ ಮಾಡಬೇಕು. ಕೇವಲ ಅಲ್ಲಿ ಎಲುಬು ಮಾತ್ರ ಅಲ್ಲ, ಅದ್ರ ಪಕ್ಕದಲ್ಲಿ ಇರುವಂತಹ ಮಣ್ಣನ್ನು ಕೂಡ ಅವರು ಸಂಗ್ರಹ ಮಾಡಬೇಕಾಗುತ್ತೆ. ಸುತ್ತಮುತ್ತ ಏನೇನು ಸಿಕ್ಕಿದೆ ಸಾಕ್ಷ್ಯಗಳು ಅದನ್ನು ಕೂಡ ಸಂಗ್ರಹ ಮಾಡಬೇಕಾಗಿರುತ್ತೆ. ಇಲ್ಲಿ ನಮಗೆ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಕೇವಲ ಮೂಳೆ ಸಿಕ್ತು, ಇಲ್ಲ ತಲೆಬುರುಡೆ ಸಿಕ್ತು ಅಂತ ಹೇಳಿ ಅದನ್ನು ಮಾತ್ರ ಅವರು ಕಲೆಕ್ಟ್ ಮಾಡ್ಕೊಂಡು ಹೋಗೋದಿಲ್ಲ. ಅದರ ಸುತ್ತಮುತ್ತ ಏನು ಒಂದೊಂದು ಮಣ್ಣಿನ ಅಂಶ ಇರುತ್ತೆ ಅದನ್ನು ಕೂಡ ಸಂಗ್ರಹ ಮಾಡ್ತಾರೆ. ಅಲ್ಲಿ ಕೆಲವೊಂದೊಂದು ಕ್ರಿಮಿ
ಕ್ರಿಮಿಕೀಟಗಳು ಸಿಗುತ್ತೆ, ಕೆಲವೊಂದೊಂದು ಹುಳುಗಳು ಸಿಗುತ್ತೆ. ಸೊ ಅದನ್ನು ಕೂಡ ಅವರು ಕಲೆಕ್ಟ್ ಮಾಡ್ಕೊಳ್ತಾರೆ. ಯಾಕೆಂತ ಹೇಳಿದ್ರೆ ಅವು ಕೂಡ ಸಾಕಷ್ಟು ಕತೆ ಎಳೆದಂಥ ಹಿಂದಿನ ಎಕ್ಸಾಂಪಲ್ಸು ಇತಿಹಾಸ, ಪೊಲೀಸ್ ಇತಿಹಾಸದಲ್ಲಿ ನೋಡಿದರೆ ನಾವು ಕಾಣ್ಬೋದಾಗಿರುತ್ತೆ. ಸೊ ಅದರಿಂದ ಅದು ಕೂಡ ಅಲ್ಲಿ ಅದನ್ನು ಕೂಡ ಕಲೆಕ್ಟ್ ಮಾಡುವಂಥದ್ದು. ಅಂದರೆ ಇಂತಹ ಒಂದು ಕಾರ್ಯಾಚರಣೆ ಸುಮ್ಮನೆ ಮಾತಲ್ಲ, ಅದು ಒಂದು ಸೂಕ್ಷ್ಮವಾದ ಕಾರ್ಯಾಚರಣೆ ಆಗಿರುತ್ತೆ, ಸೂಕ್ಷ್ಮವಾದ ಒಂದು ತನಿಖೆ ಆಗಿರುತ್ತೆ. ಸೊ ಅದರಿಂದ ಅವರು ಸಾಕಷ್ಟು ಪ್ರಮಾಣದಲ್ಲಿ ಅದನ್ನು ಸೂಕ್ಷ್ಮವಾಗಿ ಅದನ್ನು ಇಟ್ಕೊಂಡಿದ್ದಾರೆ. ಸದ್ಯಕ್ಕೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಎಕ್ಸಾಕ್ಟಾಗಿ ಹೇಳಬೇಕು ಅಂತ ಹೇಳಿದರೆ ಅಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ, ಮತ್ತು ಸಿಬ್ಬಂದಿಗಳು ಕೂಡ ಎಲ್ಲರೂ ಇದ್ದಾರೆ. ಈ ಒಂದು ಪೌರ ಕಾರ್ಮಿಕರು ಮಾತ್ರ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದ್ದಾರೆ. ಅಧಿಕಾರಿಗಳು ಸ್ವಲ್ಪ ಅಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಪೌರ ಕಾರ್ಮಿಕರ ಕೆಲಸ ಏನಾಗಿತ್ತು ಅಂತ ಹೇಳಿದರೆ ಅದನ್ನು ಅಗದು ಕೊಡುವಂಥದ್ದು. ಸೊ ಅವರು ಅಗದು ಕೊಟ್ಟು ಸೈಡಲ್ಲಿ ಇದ್ದಾರೆ. ಇನ್ನು ಆ ಫೊರೆನ್ಸಿಕ್ನವರು ಮತ್ತು ಪೊಲೀಸರು ಅವರೇ ಆ ಮೂಳೆ ಸುತ್ತಮುತ್ತ ಆ ಮೂಳೆ ಕಂಡ ತಕ್ಷಣ ಈ ಪೌರ ಕಾರ್ಮಿಕರ ಕೆಲಸ ಅಲ್ಲಿಗೆ ಒಂದು ಕ್ಷಣಕ್ಕೆ ಸ್ಟಾಪ್ ಆಗುತ್ತೆ. ಯಾವುದಾದ್ರು ಮೂಳೆ ಸಿಕ್ತು ಅಂದ ತಕ್ಷಣ ಅವರು ಅದನ್ನು ಡಿಗ್ ಮಾಡೋದಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಇವರು ಹೋಗಿ ಕೈಗೆ ಗ್ಲೌಸ್ ಹಾಕ್ಕೊಂಡು ಸುತ್ತಮುತ್ತ ನೀಟಾಗಿ ಆ ಒಂದು ಮಣ್ಣನ್ನು ಬಿಡಿಸೋ ಅಂತ ಕೆಲಸ ಮಾಡ್ತಾರೆ. ಮಣ್ಣನ್ನೆಲ್ಲ ಸಪ್ರೇಟ್ ಮಾಡ್ತಾರೆ. ಆ ಒಂದು ಸಪ್ರೇಟ್ ಮಾಡಿ ಆ ಮೂಳೆ ಎಲ್ಲಿವರೆಗೂ ಹೋಗಿದೆ ಅಲ್ಲಿವರೆಗೂ ಕೂಡ ಆ ಒಂದು ಮಣ್ಣನ್ನು ಕೈಯಲ್ಲೇ ಬಿಡಿಸ್ತಾ ಹೋಗ್ತಾರೆ. ಕೈಯಲ್ಲಿ ಮತ್ತು ಸಣ್ಣ ಸಣ್ಣ ಎಕ್ವಿಪ್ಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ಉಪಯೋಗಿಸ್ಕೊಂಡು ಬಿಡಿಸ್ತಾರೆ. ಅದಾದ ನಂತರ ಅದನ್ನು ಎತ್ತುತ್ತಾರೆ. ಯಾಕೆಂತ ಹೇಳಿದರೆ ಇಂತಹ ಮೂಳೆಗಳು ಸಿಕ್ತಂಥ ಸಂದರ್ಭದಲ್ಲಿ ಈಗ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು. ಅಂದರೆ ಇವರು ಡಿಗ್ ಮಾಡುವಂಥ ಸಂದರ್ಭದಲ್ಲಿ ಹಾರೆ, ಗುದ್ಲಿ, ಪಿಕಾಸಿಗಳನ್ನು ಬಳಸ್ತಾ ಇರ್ತಾರೆ. ಸೊ ಈಗ ಯಾವುದೇ ರೀತಿ ಏಟ್ಗಳದಕ್ಕೆ ಬೀಳಬಾರ್ದು. ಯಾಕೆಂತ ಹೇಳಿದರೆ ಅದನ್ನು ಎಕ್ಸಾಮಿನ್ ಮಾಡುವಂಥ ಸಂದರ್ಭದಲ್ಲಿ ಆ ಮೂಳೆಗೆ ಹಿಂದೆ ಏನಾದರೂ ಏಟು ಬಿದ್ದಿದೆಯಾ, ಆ ಮೂಳೆ ಮುರಿದಿದೆಯಾ, ಸೊ ಇದೆಲ್ಲ ಗೊತ್ತಾಗುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಹೇಗೆ ಈ ಒಂದು ಇದು ವ್ಯಕ್ತಿ ಡೆತ್ ಆದರು ಅನ್ನೋದಕ್ಕೆ ಅವರು ಆ ಎಲ್ಲ ಅಂಶಗಳನ್ನು ಕಂಡುಹಿಡಲಿಕ್ಕೆ ಇದೆಲ್ಲ ತುಂಬ ಸಹಕಾರಿಯಾಗುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ತುಂಬ ಸಂರಕ್ಷಿಸುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಅವರು ಮತ್ತೆ ನಿಮ್ಮ ಜೊತೆಗೆ ಮಾತಾಡ್ತೇನೆ.